ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ತಮ್ಲೈನಲ್ಲಿ ಸೀರೆ ಹಬ್ಬ ಅಂತೇಳಿ ಒಡವೆ ತೋರಿಸ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಸೀರೆ ಜೊತೆಗೆ ಒಡವೆ ಕೂಡ ಇದೆ. ಅದಕ್ಕೆ ಫಸ್ಟ್ ಅದನ್ನೇ ತೋರಿಸ್ತಾ ಇದ್ದೀನಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಒಡವೆಗಳು ಬಂದಿದ್ದೆ. ಆ್ಯಕ್ಚುಲಿ ಅವರು ನಮ್ಮ ಮೈಸೂರಿನವರೇ. ಅವರು ಒಡವೆದು ಎಕ್ಸ್ಪೋ ಕೂಡ ಇಟ್ಟಿದ್ದಾರೆ ಸ್ಯಾರಿಯೊಟ್ಟಿಗೆ. ಸ್ಯಾರಿನ ನಮ್ಮ ಸ್ಯಾಂಡಲ್ವುಡ್ ಹೀರೋಯಿನ್ ಕಾರುಣ್ಯರವರು ಇಟ್ಟಿದ್ದಾರೆ, ಅವರ ಅವಿರಾ ಉಡುಪ ಕಡೆಯಿಂದ. ಮತ್ತು ಇವರು ಜ್ಯುವೆಲರಿ ಇಟ್ಟಿದ್ದಾರೆ. ಜ್ಯುವೆಲರಿ ಕೂಡ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಖಂಡಿತ ಹೋಗಿ ನೀವು ಬರೀ ಸೀರೆ ನೋಡೋದು ಮಾತ್ರ ಅಲ್ಲ, ಒಡವೆ ಕೂಡ ನೋಡಿ ತಗೊಳ್ಳಿ. ಯಾಕಂದರೆ ಇವಾಗ ಚಿನ್ನದ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ, ಅದನ್ನೆಲ್ಲ ತೊಗೊಳಕ್ಕಾಗಲ್ಲ. ಖಂಡಿತ ಈ ರೀತಿ ತಗೊಳ್ಳಿ, ಚೆನ್ನಾಗಿದೆ. ತುಂಬ ವೆರೈಟೀಸ್ ಇದೆ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ನಾನು ಕೂಡ ಇಲ್ಲಿ ಶಾಪಿಂಗ್ ಮಾಡಿದ್ದೀನಿ, ಬಟ್ ಏನು ಅಂತ ಯಾವಾಗಲಾದ್ರೂ ಲಾಗಲ್ಲಿ ಹಾಕ್ಕೊಂಡಾಗ ನೀವು ಖಂಡಿತ ನೋಡಿರಂತೆ. ಇಲ್ಲೊಂದು ಗ್ರೀನ್ ಕಲರ್ ಪರ್ಲ್ ನೋಡಿದ್ದೆ, ತುಂಬಾ ಚೆನ್ನಾಗಿತ್ತು. ಬಟ್ ನೋಡಿ, ಇದು ಗ್ರೀನ್ ಪೆಂಡೆಂಟ್ ಇದೆ ನೋಡಿ, ಲಕ್ಷ್ಮಿ ಪೆಂಡೆಂಟು. ಅದನ್ನು ನೋಡಿದ್ನ ನಾನು ವೀಡಿಯೋ ಮಾಡ್ಕೊಂಡು ಬರೋಷ್ಟರಲ್ಲಿ ಯಾರೋ ತೊಗೊಂಡ್ಬಿಟ್ಟಿದ್ರು, ಬಹಳ ಇಷ್ಟ ಆಗಿತ್ತು. ಅವ್ರು ನೋಡೋಣ ನಾಳೆ ಅಥವಾ ನಾಳಿದ್ರಲ್ಲಿ ಮತ್ತೆ ತರಿಸ್ತೀನಿ ಅಂತ ಹೇಳಿದ್ದಾರೆ. ತರಿಸಿದ್ರೆ ನಿಮ್ಗೆ ತೊಗೊಳ್ಳೋರಂತೆ ಅಂತ ಹೇಳಿದರು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇದೆ, ಕಮ್ಮಿ ರೇಟಿಂದ ಜಾಸ್ತಿವರೆಗೂ ಇದೆ. ಸೊ ಡೆಫಿನೆಟ್ಲಿ ಹೋಗಿ ಹೋದಾಗ ಇಲ್ಲೂ ನೋಡಿರಂತೆ. ಆಮೇಲೆ ನೋಡಿ, ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗ್ತದೆ ಇಲ್ಲಿ ಯಾವ ರೀತಿ ಕ್ರೌಡ್ ಇತ್ತು ಏನು ಎತ್ತ ಅಂದ್ಬಿಟ್ಟು. ತುಂಬ ಕಾಸ್ಟ್ಲಿವರೆಗೂ ಇದೆ, ಅಂದರೆ 11,000 12,000ವರೆಗೂ ಇದೆ. ಇವರು ಸನ್ಮಯ ಅಂತ ಹೇಳಿ ನಮ್ಮ ಮೈಸೂರಿನವರೇ, ಅವ್ರದ್ದೇ ಜ್ಯುವೆಲ್ಲರಿ. ನೆಕ್ಸ್ಟು ಬ್ಯಾಂಗಲ್ಸ್ ಕೂಡ ಇದೆ ಇವ್ರ ಹತ್ರ. ಬ್ಯಾಂಗಲ್ಸ್ಗಳು, ಆಮೇಲೆ ಜುಮ್ಕಾ ಬ್ಯಾಂಗಲ್ಸ್ ನೋಡಿ ಸಿಕ್ಕಾಬಟ್ಟೆ ವೆರೈಟೀಸ್ ಇದೆ. ಜುಮ್ಕಾಸ್ ಕೂಡ ಇದೆ. ನೆಕ್ಸ್ಟು ಇದು ಚೈನ್ಗಳೇ ತುಂಬ ವೆರೈಟೀಸ್ ಇದೆ, ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ವೆರೈಟೀಸ್ ಆಫ್ ಇದೆ. ಇಯರಿಂಗ್ಸಲ್ಲೂ ಅಷ್ಟೇ ಸುಮಾರು ವೆರೈಟೀಸ್ ಇದೆ. ಹೋದಾಗ ಡೆಫಿನೆಟ್ಲಿ ಹೋಗಿ ನೋಡಿ. ನೋಡಿದ್ರಲ್ಲ ಒಡವೆಗಳು ಹೇಗೆ ಅನ್ನಿಸ್ತು? ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ಎಷ್ಟು ಬೇಗ ಖಾಲಿ ಆಗ್ತಿದೆ ಗೊತ್ತಾ? ನಿಜವಾಗ್ಲೂ ನಾಳೆ ನಾಳಿದ್ರಲ್ಲಿ ಇರುತ್ತಾ ಇರಲ್ವಾ ಅನ್ಕೋತಾ ಇದ್ವಿ. ಬಟ್ ಅವರು ರೀಸ್ಟಾಕ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಹೋಗಿ ನಾಳಿದ್ದು ಶಾಪಿಂಗ್ ಮಾಡಿ. 3 ದಿನದ ಎಕ್ಸ್ಪೋ ಇದು. ಇವತ್ತು ನಾಳೆ ನಾಳಿದ್ದು ಅಂದರೆ 6, 7, 8 ಇರುತ್ತೆ, ಆಯಿತಾ? ಇನ್ನು ಕಾಟನ್ ಸೀರೆಗಳು ನನ್ನ ಫೇವ್ರೇಟ್, ತುಂಬ ಚೆನ್ನಾಗಿದೆ ಅನ್ನಿಸ್ತು. ಬಟ್ ಇವತ್ತು ಅದನ್ನು ಪೆಂಡಿಂಗ್ ಇಟ್ಟು ಬಂದಿದ್ದೀನಿ. ಈ ಸೀರೆನ ನೋಡಿ, ದೊಡ್ಡ ಚೆಕ್ಸು, ಸ್ಮಾಲ್ ಚೆಕ್ಸ್ ಮತ್ತು ಇದರ ದೊಡ್ಡ ಬಾರ್ಡ್ರದ್ದು, ಸ್ಮಾಲ್ ಬಾರ್ಡರ್ ಎಲ್ಲದರಲ್ಲೂ ಕೂಡ ಕಾಟನ್ ಸ್ಯಾರಿಗಳಿದೆ. ಆದರೆ ಪ್ರೈಸ್ ಬಂದು 1,500 ಮೇಲೇ ಇರೋದು ಕಾಟನ್ ಸ್ಯಾರಿ. ಇನ್ನು ಇವೆಲ್ಲ ಕಾಸ್ಟ್ಲಿನಿದೆ, 4,000 5,000. ನೀವು ಮಾತ್ರ 1,500 ಒಳಗಡೆ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ. ಮುಂಚೆನೇ ಹೇಳ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಹಾಕಿದಾಗ ನೀವು ನೋಡಿ ಪ್ರೈಸ್ ಹೆವಿ ಅಂತ ಅನ್ಕೋತಿದ್ರಿ, ಜಾಸ್ತಿ ಆಯಿತು ಅಂತ ಕೆಲವರು ಕಮೆಂಟ್ ಮಾಡ್ಬೋದು. ಬಟ್ ಕ್ವಾಲಿಟಿನಲ್ಲಿ ಕಾಂಪ್ರಮೈಸೇ ಇಲ್ಲ. ಆ ರೀತಿ ಸೀರೆಗಳಾಗಿರೋದ್ರಿಂದ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಇನ್ನು ಬಾರ್ಡ್ರ್ ಸೀರೆಗಳಂತೂ ಒಂದಕ್ಕಿಂತ ಒಂದು ಮೀರಿಸೋ ಹಾಗಿದೆ. ಅಲ್ಲೊಂದು ರೆಡ್ ಸ್ಯಾರಿ ನೋಡ್ತಿದ್ರಲ್ಲ, ರೆಡ್ ಸ್ಯಾರಿ, ಅದಕ್ಕೆ ಕಾಂಟ್ರಾಸ್ಟ್ ಗ್ರೀನ್ ಕಲರ್ ಬ್ಲೌಸು ತುಂಬ ಇಷ್ಟ ಆಗಿತ್ತು, ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ನೋಡೋಣ. ಇದು ಕೂಡ ಅಷ್ಟೇ ಬ್ಲ್ಯಾಕ್ ಸ್ಯಾರಿ, ಆಫ್ ವೈಟ್ ಬ್ಲೌಸ್. ಇದು ಚೆನ್ನಾಗಿದೆ. ಬಟ್ ಬ್ಲ್ಯಾಕ್ ನಂಗೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಇಟ್ಕೊಂಡು ಬಂದಿದ್ದೀನಿ. ಆದರೆ ನಾಳೆ ನಾಡಿದ್ದಲ್ಲಿ ನೋಡುವ. ಈ ಸೀರೆಗಳಿದೆಲ್ಲ ಸಿಕ್ಕಾಬಿಟ್ಟೆ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಪ್ರೈಸ್ ಮಾತ್ರ ಜಾಸ್ತಿಯಿಂದ ಜಾಸ್ತಿ, ಬಟ್ ವರ್ತ್ ಇದೆ. ನಿಮಗೆ ಇಷ್ಟ ಆದರೆ ನೋಡಿ. ಇನ್ನು ಮಿರರ್ ವರ್ಕ್ ಸ್ಯಾರಿ, ಅದನ್ನು ಕಾರುಣ್ಯ ಅವರು ಕೂಡ ಅವರ ಅವಿರಾ ಉಡುಪ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಅದನ್ನು ವೇರ್ ಮಾಡಿದ್ರು, ಹೋಗಿ ನೋಡ್ಬೋದು. ಇನ್ನು ನಮ್ಮ ರೇಷ್ಮೆ ಸೀರೆಗಳ ವಿಚಾರಕ್ಕೆ ಬರೋದಾದರೆ ಇಲ್ಲಿ 80 GSM ಇಂದ 100, 120ವರೆಗೂ ಇದೆ. 120 GSM ಅಂತೂ ತುಂಬಾ ಚೆನ್ನಾಗಿದೆ. ಪ್ರೈಸು ಅಷ್ಟೇ 11,000 12,000 13,000ವರೆಗೂ ಇದೆ. ನಾನು ಪ್ರೈಸ್ ಕೂಡ ಇಲ್ಲೇ ಹೇಳ್ಬಿಡ್ತಾ ಇದ್ದೀನಿ. ಇನ್ನೂ ನಿಮಗೆ ಕರೆಕ್ಟಾಗಿ ಪ್ರೈಸ್ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ವಲ್ಪ ಪಾಸ್ ಮಾಡಿ ಅದನ್ನು ಝೂಮ್ ಮಾಡ್ಕೊಂಡು ನೋಡಿ, ಆವಾಗ ಗೊತ್ತಾಗುತ್ತೆ. ಬಟ್ ಸೀರೆಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲರ್, ಪ್ಯಾಟ್ರನ್, ಬಾರ್ಡ್ರಿಂದ ಹಿಡಿದು ಪ್ರತಿಯೊಂದು ಅಷ್ಟೇ ತುಂಬ ಡಿಫ್ರೆಂಟಾಗಿದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ವೆಯ್ಟ್ ನೋಡಬೇಕು ನೀವು ಸ್ಯಾರಿದು ಎಷ್ಟು ಚೆನ್ನಾಗಿದೆ ಅಂತ. ಬಾರ್ಡ್ರುಗಳು ನೋಡಿ, ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ. ಈ ಸೀರೆ ನೋಡಿ, ಡಿಸೈನ್ ಉಂಟು, ಆಮೇಲೆ ಬಾರ್ಡ್ರ್ ಇದೆ ಅಲ್ವಾ, ಚೆನ್ನಾಗಿತ್ತು. ಈ ಥರ ರೇಷ್ಮೆ ಸೀರೆಗಳು ಹಾಕ್ಕೊಳ್ಳೋಕೆ ಎಷ್ಟು ಚೆನ್ನಾಗಿರುತ್ತೆ. ಬಟ್ ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಸಂಡೇ ನಮ್ಮದೊಂದು ಪ್ರೋಗ್ರಾಮ್ ಇದೆ, ಅವಾಗ ಏನಾದ್ರು ತಗೊಳ್ತಾರ ನಮ್ಮ ಯಜಮಾನ್ರು ಅಂತ ಕಾಯ್ತಾ ಇದ್ದೀನಿ. ಇಲ್ಲಿ ನೋಡಿ, ಬಾರ್ಡ್ರು ಮತ್ತು ಬಾಡಿನಲ್ಲಿರೋ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಸ್ಕ್ವೇರ್ ಬಂದು ಒಳಗಡೆ ನವಿಲ್ ಡಿಸೈನ್ ಇದೆ. ನೆಕ್ಸ್ಟ್ ಇವಾಗ ಹೊಸ್ದಾಗಿ ಕಂಡ ಬೇರುಂಡ ಡಿಸೈನ್ ಇದೆ ಅಲ್ವಾ, ಅದಂತೂ ತುಂಬ ವೆರೈಟೀಸ್ ಆಫ್ ಇದೆ. ಸಿಂಗಲ್ ಬಾರ್ಡ್ರಲ್ಲೂ ಇದೆ, ನೆಕ್ಸ್ಟ್ ಡಬಲ್ ಬಾರ್ಡ್ರಲ್ಲೂ ಇದೆ. ಈ ಸೀರೆ ನೋಡಿ, ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ಲ, ಕಾಂಟ್ರಾಸ್ಟ್ ಕಲರ್. ನಾನು ಹೇಳಿದ್ನಲ್ಲ ಆವಾಗಲೇ, ಗಂಡ ಬೇರುಂಡ ಡಿಸೈನು
ಸಿಂಗಲ್ ಲೈನ್ ಕೂಡ ಇದೆ, ಡಬಲ್ ಇದೆ. ನೆಕ್ಸ್ಟು ಬೆಂಟೆಕ್ಸ್ ಬಾರ್ಡರು, ನವಿಲ್ ಡಿಸೈನ್ ಬಾರ್ಡ್ರ್. ಈ ಸೀರೆ ಚೆನ್ನಾಗಿದೆ ಅಲ್ವಾ? ನನಗೆ ಯಾವಾಗಲೂ ಎಲ್ಲೋಗಿ ಹೋಗ್ತಿರ್ತೀನಿ, ಬಟ್ ತಗೊಂಡಿಲ್ಲ ಅಷ್ಟೇ. ಕಲರ್ ಮಾತ್ರ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಯೂಜ್ ಸೀರೆಗಳು ಅಂತ ಹೇಳಲ್ಲ, ಇರೋಷ್ಟು ಸೀರೆನಲ್ಲಿ ಪ್ರತಿಯೊಂದೂ ಚೆನ್ನಾಗಿದೆ ಆಯಿತಾ. ಇಲ್ಲಿ ಒಂದೊಂದು ನೀವು ಏನು ನೋಡ್ತಿದ್ದೀರ ಅದರ ಕೆಳಗಡೆ 4-5 ಸೀರೆಗಳು, ಇನ್ನು ಅದಕ್ಕಿಂತ ಡಿಫ್ರೆಂಟಾಗಿ ವೆರೈಟೀಸ್ ಆಗಿ ಸೀರೆ ಇದೆ ಇಲ್ಲಿ. ಈ ಸೀರೆ ಅಂತೂ ಟ್ರೆಂಡ್ ಅಂತಲೇ ಹೇಳ್ಬೋದಲ್ವ. ಈ ಕಲರು ವೈಟ್ ಬ್ಲೌಸ್ ಹಾಕ್ಕೊಂಡು ಈ ಸೀರೆ ಹಾಕ್ಕೊಂಡ್ರೆ ಅದರಷ್ಟು ಮಸ್ತ್ ಇನ್ಯಾವುದೂ ಇಲ್ಲ. ಬಟ್ ತೊಗೋಬೇಕಷ್ಟೇ. ಇದಕ್ಕೊಂದು ಒಳ್ಳೆ ಕುಚ್ಚು ಹಾಕಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಮೋಸ್ಟ್ಲಿ ಇದನ್ನು ಬಿಗ್ ಬಾಸ್ ರಘು ಅವ್ರು ಮಿಸ್ಸಸ್ ಹಾಕ್ಕೊಂಡಿದ್ರಲ್ಲ, ಆ ರೀತಿ ಸೀರೆ ಅಂತ ಅಂದ್ಕೊಳ್ತೀನಿ. ಸಕ್ಕತ್ತಾಗಿತ್ತು ಸೀರೆಗಳು ನೋಡಿ. ಡಬಲ್ ಬಾರ್ಡ್ರ್ ಬಂದಿದೆ ಗಂಡು ಬೇರುಂಡದಲ್ಲಿ. ನೆಕ್ಸ್ಟು ನೋಡಿ ಬೆಂಟೆಕ್ಸ್ ಬಾರ್ಡ್ರ್ ಡಬಲ್ ಬಾರ್ಡ್ರ್ ಇದೆ ಅಲ್ವಾ, ಚೆನ್ನಾಗಿದೆ. ಅದೊಂದು ಸಿಂಗಲ್ ಬಾರ್ಡ್ರ್ ಇದೆ. ಈ ರೀತಿ ಸೀರೆಗಳು ಬೇಕು ಅಂದರೆ ನೀವು ಖಂಡಿತವಾಗಿಯೂ ಸೀರೆ ಹಬ್ಬಕ್ಕೆ ಹೋಗಬೇಕು. ಅದು ನಡೀತಾ ಇರೋದು ಎಲ್ಲಿ ಹೇಳಿ? ಮೈಸೂರಿನಲ್ಲಿ ನಂಜರಾಜ್ ಬಹದ್ದೂರ್ ಚೌಟ್ರಿ. ಈಗ ಆಲ್ರೆಡಿ ಅನು ಮೇಡಮ್ ಅವ್ರು ಸೀರೆ ಹಬ್ಬಕ್ಕೆ ಹೋಗಿ ಬಂದಾಯ್ತಲ್ವ. ಅದನ್ನು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ, ಡೆಫಿನೆಟ್ಲಿ ಕಾರುಣ್ಯ ಮೇಡಮ್ ಒಂದು ಸೀರೆ ಹಬ್ಬದ ಇಟ್ಟಿದ್ದಾರೆ, ಹೋಗಿ ಆಯಿತಾ. ಬಟ್ ಇಲ್ಲಿ ಕ್ವಾಲಿಟಿಗೆ ನೋ ಕಾಂಪ್ರಮೈಸ್, ಹಾಗೆಯೇ ಪ್ರೈಸ್ಗೂ ನೋ ಕಾಂಪ್ರಮೈಸ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಕ್ವಾಲಿಟಿನಲ್ಲಿ ಒಳ್ಳೆ ಬೆಸ್ಟ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಈ ಸೀರೆ ಹಬ್ಬಕ್ಕೆ ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಒಂದೊಂದು ಸೀರೆನೂ ಏನಂತಾರೆ, ಕೈ ತೊಳ್ಕೊಂಡು ಮುಟ್ಟಬೇಕು ಅಂತಾರೆ ಅಲ್ವಾ, ಆ ರೀತಿ ಇದ್ದಾವೆ ಸೀರೆಗಳು ಮಾತ್ರ. ಅದರಲ್ಲಿ ಮಾತ್ರ ಎರಡನೇ ಮಾತೇ ಇಲ್ಲ. ಇನ್ನು ಈ ವಿಡಿಯೋದಲ್ಲಿ ಕಾರುಣ್ಯ ಅವರು ಕೂಡ ಮಾತನಾಡಿದ್ದಾರೆ, ಅದನ್ನು ನೋಡಿವ್ರಂತೆ. ಅವ್ರು ಏನೇನು ಹೇಳಿದರು ಸೀರೆ ಹಬ್ಬದ ಬಗ್ಗೆ, ಹಾಗೆಯೇ ಸೀರೆ ಬಗ್ಗೆ ಏನೇನು ಹೇಳಿದ್ರು ಅಂತ ಡೆಫಿನೆಟ್ಲಿ ನೋಡ್ತಾ ಹೋಗಿ. ಹಾಗೆಯೇ ಈ ಸೀರೆಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೋಡ್ತಾ ಇದ್ದೀರಾ ಅಲ್ವಾ ಸೀರೆನ? ಬನ್ನಿ ಇವಾಗ ಕಾರುಣ್ಯ ಅವ್ರನ್ನ ಮಾತನಾಡಿಸುವ. ಓಕೆ, ಮೈಸೂರು ಹೇಗಿದೆ? ನಮ್ಮ ಮೈಸೂರು ನಿಮ್ಗೇನು ಹೊಸದಲ್ಲ, ಬರ್ತಿರ್ತೀರಾ, ನೋಡ್ತಿರ್ತೀರಾ. ಮೈಸೂರು ಮಲ್ಲಿಗೆ ಜಿಂಕತಕ ಮೈಸೂರು ಸೀರೆ ಅನ್ನಂಗೆ. ಮೈಸೂರು ಅಂದ್ರೆ ನಮ್ಗೆ ಮೈಸೂರು ಮಲ್ಲಿಗೆ, ಮೈಸೂರು ಸೀರೆ, ಚಾಮುಂಡಮ್ಮನ್ ಬೆಟ್ಟ, ಮೈಸೂರು ಅರಮನೆ, ಮೈಸೂರು ಪಾರ್ಕ್, ವಾವ್ ಎಲ್ಲಾನು ಬರುತ್ತೆ. ಅಂಡ್ ನಂದು ಸೀರೆ ಹಬ್ಬ ಅವಿನ ಉಡುಪು ಬೈ ಕಾರುಣ್ಯನ ನಾವು ಎಲ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಆಫ್ ಕೋರ್ಸ್ ನಾನ್ ಬೆಂಗಳೂರು ಹುಡುಗಿ. ಸೊ ನಾವು ಸಂಕ್ರಾಂತಿ ಹಬ್ಬಕ್ಕೆ ಶುರು ಮಾಡಿದ್ದು ಫಸ್ಟ್ನೇದು. ಎರಡನೇದು ನೆಕ್ಸ್ಟ್ ಎಲ್ಲಿ ಅಂತಂದ್ರೆ ಫಸ್ಟ್ ಬಂದಿದ್ದೆ ಮೈಸೂರು. ವೈ ಮೈಸೂರು ಅಂತ ಕೇಳಿದ್ರೆ, ಮೈ ಹಾರ್ಟ್ ಇಸ್ ಇನ್ ಮೈಸೂರ್. ನನ್ನ ಸೋಲು, ಬಿಕಾಸ್ ನಾನು ತುಂಬಾ ದೇವರ ಭಕ್ತಿ. ಸೊ ಚಾಮುಂಡಮ್ಮನ್ ತುಂಬಾ ನಾನು ಎಲ್ಲಾ ದೇವ್ರು ನಾನು ನಂಬ್ತೀನಿ, ಎಲ್ಲಾ ದೇವ್ರು ನಾನು ಪೂಜಿಸ್ತೀನಿ. ಚಾಮುಂಡಮ್ಮ ಅಂದ್ರೆ ಏನೋ ಸ್ವಲ್ಪ ಎಕ್ಸ್ಟ್ರಾ. ಸೊ ಆಮೇಲೆ ಹತ್ರ ನನ್ನ ತಾತ ಆನ್ಸಿಸ್ಟರ್ಸ್ ಎಲ್ಲ ಮಂಡ್ಯ, ಮೈಸೂರಿಗೂ ಬೆಂಗಳೂರಿಗೂ ಮಧ್ಯ ಮಂಡ್ಯದ ಹುಡುಗಿ. ಸೊ ಅದಕ್ಕೆ ಎರಡೂ ನನ್ಗೊಂಥರ ಸ್ವೀಟ್ ಹಾರ್ಟ್. ಮತ್ತೆ ಸೀರೆ ಹಬ್ಬದ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್, ಮತ್ತೆ ಬರೋರಿಗೆ, ಇವಾಗ ಆಲ್ರೆಡಿ ಬಂದಿರೋರಿಗೆ ಮತ್ತೆ ಬರೋರಿಗೆ ನೀವೇನ್ ಹೇಳ್ತೀರಾ ಮೇಡಮ್? ಅಫ್ಕೋರ್ಸ್ ಯಾವತ್ತು ನಾವ್ ಓವರ್ ಎಕ್ಸ್ಪೆಕ್ಟೇಷನ್, ಅದು ಒಂದ್ ತಗೊಂಡ್ರೆ ಒಂದ್ ಫ್ರೀ ಮತ್ತೆ ಇಷ್ಟ ಆಫರ್. ನನ್ ಒಂದ್ ಏನ್ ಕಾನ್ಸೆಪ್ಟ್ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಅಂದ್ರೆ, ಎಲ್ಲರೂ ಅವ್ರ ಪಾಕೆಟ್ ಇಂದ ಹಾಕ್ಬಿಟ್ಟು ಯಾರಿಗೂ ಫ್ರೀ ಕೊಡೋದಿಲ್ಲ. ಪ್ರತಿಯೊಬ್ರು ಏನಂತಂದ್ರೆ, ಓಕೆ ಮೇ ಬಿ ಒಳ್ಳೊಳ್ಳೆ ಕಲೆಕ್ಷನ್ಸ್, ಒಳ್ಳೊಳ್ಳೆ ಮೆಟೀರಿಯಲ್ ಕೊಡ್ಬೋದು, ಅಥವಾ ಸರ್ಟನ್ ಎಕ್ಸ್ಟೆಂಡ್ ಒಂದ್ ಒಳ್ಳೆ ಆಫರ್ ಕೊಡ್ಬೋದು. ಬಟ್ ಫ್ರೀ ಆಗಂತೂ ಅವ್ರ ಜಾಬಿಂದ ಯಾರು ಕೊಡಲ್ಲ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ನನ್ನ ಇದು ಬ್ರ್ಯಾಂಡ್ ಏನಂದ್ರೆ ಅಥೆಂಟಿಕ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಅಂಡ್ ಹ್ಯೂಜ್ ರೇಂಜ್ ಆಫ್ ಕಲೆಕ್ಷನ್. ಕ್ವಾಲಿಟಿ ನಾನು ಯಾವತ್ತೂ ಕಾಂಪ್ರೋ ಆಗಲ್ಲ. ಸೊ ಇವಾಗ ಸೀರೆಗಳು ನೋಡಿದ್ರೆ ಕ್ವಾಲಿಟಿಲಂತೂ ಯಾವುದೇ ಕಾಂಪ್ರಮೈಸ್ ಇಲ್ಲ. ನೀವು ಸ್ವಲ್ಪ ಪ್ರೈಸ್ ಹೈ ಅನ್ಸ್ಬೋದು, ಬಟ್ ತಗೊಂಡಿದ್ದಕ್ಕೆ ವರ್ತ್ ಇರುತ್ತೆ. ಹೌದು, ಅದ್ರ ಲೈಫ್ ಟೈಮ್ ಜಾಸ್ತಿ ಇರುತ್ತೆ. ಆಮೇಲೆ ನಮ್ದು ಆನ್ಲೈನ್ ಮತ್ತೆ ಇಲ್ಲಿರೋದ್ರಿಂದ ಅಷ್ಟೊಂದು ನಮ್ಗೆ ಹ್ಯೂಜ್ ಪ್ರೈಸು ನಾವು ಹಾಕಿಲ್ಲ, ರೀಸನೇಬಲ್ ಅಲ್ಲೇ ಇದೆ. ಬಟ್ ನಿಮ್ಗೆ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಂದು ನೀವು ಇಲ್ಲಿ ಕಲೆಕ್ಷನ್ಸ್ ಮತ್ತೆ ನಿಮ್ಗೆ ಫೀಲ್ ಮಾಡಿದಾಗ ಯು ಫೀಲ್ ಹ್ಯಾಪಿ. ಎಸ್, ನೀವು ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಶಿಪ್ಪಿಂಗ್ ಚಾರ್ಜ್ ಕೊಡ್ಬೇಕು. ಇಲ್ಲಾಂದ್ರೆ ಬಂದು ಟಚ್ ಅಂಡ್ ಫೀಲ್ ಮಾಡಿ ನೋಡಿ, ಅಂಡ್ ಮೇಡಮ್ ನ ಕೂಡ ಮೀಟ್ ಮಾಡಿ ಅವ್ರ ಜೊತೆ ಕೂಡ ಒಂದ್ ಸೆಲ್ಫಿ ತಗೊಂಡು ಸ್ಯಾರಿ ತಗೊಂಡು ಹೋಗ್ಬೋದು.
ಹೌದು ಹೌದು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಮೈಸೂರು ಜನತೆ ನನ್ನ ತುಂಬಾ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಅಂಡ್ ಅಮ್ಮನ ಆಶೀರ್ವಾದದಿಂದ, ನಾನು ಹೇಳಿದ್ನಲ್ಲ, ಅಮ್ಮ ಮಕ್ಕಳನ್ನ ಯಾವತ್ತು ಇಲ್ಲಿರೋ ಜನಗಳನ್ನು ಹಂಗೇನೆ ಇಲ್ಲಿ ಬರೋಂತ ಪ್ರತಿಯೊಬ್ಬರಿಗೂ ತುಂಬ ಹೃದಯದಿಂದ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ. ಅಷ್ಟೇ ಪ್ರೀತಿ ಕೊಡ್ತಾರೆ, ಅದೇ ರೀತಿ ಕೊಡ್ತಾ ಇದೀರಾ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಕ್ರೌಡ್. ಫಸ್ಟ್ ಡೇ ಇವತ್ತು, ಇನ್ನೂ 2 ದಿವಸ ಇದೆ. ಎಷ್ಟೊಂದು ಜನ ಹೇಳ್ತಾರೆ ಹೇಳ್ಬಿಡೋಣ. ಇವತ್ತು ಶುಕ್ರವಾರ, ಮಾರ್ಚ್ 6, ಮಾರ್ಚ್ 7, ಮಾರ್ಚ್ 8 ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೂ ನಂಜರಾಜ ಬಹದ್ದೂರ್ ಚೌಟ್ರಿ ವಿನೋಬಾ ರಸ್ತೆಯಲ್ಲಿ ಇರೋದು. ಇಲ್ಲಿ ನಮ್ಮ ಟೀಮ್ ಅಭಿರಾ ಉಡುಪು ಫುಲ್ ಹ್ಯೂಜ್. ಸೀರೆ ಮಾತ್ರ ಅಲ್ಲ, ಇಲ್ಲಿ ಪ್ಯೂರ್ ಜರಿ ಇರ್ತಕ್ಕಂಥ ಕಾಂಜೀವರಂ, ಮೈಸೂರು ಏನೇ ಇದ್ರು ಇಲ್ಲಿ ರಿಟರ್ನ್ ತಗೊಂಡು ನೀವು ಎಕ್ಸ್ಚೇಂಜ್ ಮಾಡಬಹುದು. ಅಂಡ್ ಜ್ಯುವೆಲ್ರಿ ಇದೆ, ಸಮನ್ವಯ ಜ್ಯುವೆಲ್ಲರಿ ಅಂತೂ ಚೆನ್ನಾಗಿದೆ. ಬಂದು ನಿಜವಾಗ್ಲೂ ಭೇಟಿ ಮಾಡಿ. ನಾನು ಆಲ್ರೆಡಿ ನೋಡಿದ್ರಿ, ತುಂಬಾ ಜನ ತಗೊಳ್ತಾ ಇದಾರೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಇಷ್ಟ ಆಗುವಂತದ್ದು. ಸಿ, ನಾನ್ ಬೀಯಿಂಗ್ ಅ ವುಮೆನ್ ಆಂಟ್ರಪ್ರನರ್, ಐ ಆಲ್ಸೋ ವಾಂಟ್ ಟು ಸಪೋರ್ಟ್ ವುಮೆನ್ ಆಂಟ್ರಪ್ರನರ್. ಸೊ ಸಮನ್ವಯ ಅವರು ನನಗೆ, ಮೇಡಮ್ ನಾವು ನಿಮ್ ಜೊತೆ ಬರ್ತೀವಿ, ನಮ್ದು ತುಂಬಾ ನೋಡಿದೆ ಅವ್ರ ಕಲೆಕ್ಷನ್ಸ್ ಎಲ್ಲ ತುಂಬಾ ವೈಡ್ ರೇಂಜ್ ಆಗಿದೆ, ಇಮಿಟೇಷನ್ಸ್ ಯುನೀಕ್ ಆಗಿದೆ. ಸೊ ವೈ ನಾಟ್, ಅಫ್ ಕೋರ್ಸ್ ನಾನು ಒಂದು ಸಮಾಜಮುಖಿ ಆಗಿರೋದ್ರಿಂದ ಅವ್ರಿಗೂ ಕೂಡ ಓಕೆ ಡೆಫಿನೆಟ್ಲಿ ಬನ್ನಿ ನಮ್ಮೊಟ್ಟಿಗೆ ಅನ್ನೋ ಒಂದು ತುಂಬಾ ಹೃದಯದಿಂದ ವೆಲ್ಕಮ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ರೆಸ್ಪಾನ್ಸ್ ಕೂಡ ಸುಮ್ಮನೆ ಪ್ಯಾನ್ ಮಾಡಿ, ಒಂಚೂರು ಹಿಂಗ್ ಪ್ಯಾನ್ ಮಾಡಿ ಅಲ್ಲಿ ನೋಡಿ ರೆಸ್ಪಾನ್ಸ್ ಹೇಗಿದೆ. ನೀವು ಆ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್, ಎಷ್ಟು ಯೂನಿಕ್ ಆಗಿದೆ ಅಂತ ಗೊತ್ತಾಗುತ್ತೆ. ನಾವು ಪ್ರೀತಿ ಕೊಟ್ಟೆ ಹಂಗೆ ಇಷ್ಟು ಜಾಸ್ತಿ ಕೊಡ್ತೀವಿ, ಬಿಕಾಸ್ ನೀವು ಅಷ್ಟೇ ಜಾಸ್ತಿ ಪ್ರೀತಿ ನನಗ್ ಕೊಟ್ಟಿದ್ದೀರಾ, ಹಿಂಗೆ ಕೊಡ್ತಾ ಇರಿ. ಅಂಡ್ ಅಭಿರಾ ಉಡುಪು ಬೈ ಕಾರುಣ್ಯರಾಮ್ ಸುಮಾರು 1.5 ವರ್ಷ ಆಯ್ತು ನಾವು ಶುರು ಮಾಡಿ. ಸೊ ಆ ಪ್ರೀತಿ ನಂಬಿಕೆ ಎಷ್ಟೊಂದ್ ಜನ ಆನ್ಲೈನ್ ಅಲ್ಲಿ ಬೈ ಮಾಡ್ತಾ ಇದ್ರು, ಹೇಳ್ತಾ ಇದ್ರು ಮೇಡಮ್ ಮೈಸೂರ್ ಬನ್ನಿ, ಮೇಡಮ್ ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ. ಖಂಡಿತವಾಗ್ಲೂ ನಾವೀಗ ಮೈಸೂರಿಗೆ ಬಂದಿದೀವಿ. ಅಂಡ್ ಪ್ರತಿಯೊಬ್ಬರ ಹತ್ರನು ಖಂಡಿತವಾಗ್ಲೂ ನಾನು ಬರ್ತೀನಿ. ಸ್ವಲ್ಪ ಕಾಲಾವಕಾಶ ಕೊಡಿ, ಖಂಡಿತವಾಗ್ಲೂ ಎಲ್ಲರೂ ನಾನು ಭೇಟಿ ಮಾಡ್ತೀನಿ. ಎಲ್ಲರೂ ಕೂಡ ಬಂದು ಟಚ್ ಅಂಡ್ ಫೀಲ್ ಮಾಡಿ ತಗೊಳ್ಬಹುದು. ಅಂಡ್ ಥ್ಯಾಂಕ್ ಯು ಫಾರ್ ಶೋಯಿಂಗ್ such a beautiful love and blessing towards ಅಭಿರಾ ಉಡುಪು. ಥ್ಯಾಂಕ್ ಯು ಮೇಡಮ್, ತುಂಬಾನೇ ಧನ್ಯವಾದಗಳು. ನಿಮ್ಮ ಈ ಬಿಸ್ನೆಸ್ ತುಂಬಾ ಚೆನ್ನಾಗಾಗ್ಲಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಗೆ ಇರ್ಲಿ ಅಂತ ಕೇಳ್ಕೊಳ್ತಾ ನನ್ನ ಜೊತೆ ಒಂದು 4 ಮಾತಾಡೋದಕ್ಕೆ ಥ್ಯಾಂಕ್ ಯು. ತುಂಬಾ ಬಿಸಿ ಇದ್ರೆ ನೋಡಿದ್ರಲ್ಲ ಹೇಗನ್ನಿಸ್ತು ವಿಡಿಯೋ. ಅದ್ರ ಜೊತೆಗೆ ಈ ಸೀರೆ ನೋಡಿ ತುಂಬ ಕನ್ಫ್ಯೂಸಲ್ಲಿ ಇದ್ದೀನಿ, ತಗೊಳ್ಳ ಏನು ಮಾಡಲಿ ಅಂತ. ಖಂಡಿತ ನಾಳೆ ಅಥವಾ ನಾಡಿದ್ರಲ್ಲಿ ಹೋದರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಈ ವಿಡಿಯೋ ಹೇಗನ್ನಿಸ್ತು, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ಧನ್ಯವಾದಗಳು.